ಎಮ್.ಎಲ್.ಎ. ಎಲೆಕ್ಷನ್ ಟೆಕ್ಸ್ಟೈಲ್ ಪಾರ್ಕ್ ಹಂಗೆ ತಗೊಂಡ್ ಹೊಟ್ಟಿದಾರ ಅಂತ ಹೇಳ್ತಾರ. ಅದೇನೇನು ಅಭಿವೃದ್ಧಿ ಆಗಿಲ್ಲ ಅಂತಾರ ಅವ್ರು. ಮಾಡ್ಲಕತ್ತಾರಲ್ಲ ಈಗ ಭೂಮಿ ಪೂಜೆ ಆಗೈತಿಲ್ಲ ಫಂಡ್ ರಿಲೀಸ್ ಆಗ್ಯದ, ಎಸ್.ಪಿ.ಪಿ. ಆಗ್ಯದ. ನೋಡ್ರಿ ದೊಡ್ಡ ಪ್ರಾಜೆಕ್ಟ್. ಈಗ ರೈಲ್ವೆದ DRM ಆಫೀಸ್ ಮಾಡ್ತೀನಿ ಅಂತ ಖರ್ಗೆ ಸಾಹೇಬ್ರ ರೈಲ್ವೆ ಮಂತ್ರಿದ್ರೆ ಯಾಕೆ ಮಾಡಲಿಲ್ಲ? ನೀವು ₹1,000 ತಾವು ಇರುವುದು ಆಗುದಿಲ್ಲ ಅಂತ ಅದೊಂದು ಕೂಡ್ಸಿದ್ರು. ಎಕ್ಸಲೆಂಟ್ ಅದು ಕೂಡ್ಸಿದ್ರು. ಅವ್ರಿಗೆ ಎಲ್ಲಕ್ ಆಗುದಿಲ್ಲ, ನಿಮಗಲ್ಲ. ಹುಡುಗಿ ಸರ್ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ ಆಗಿದೆ. ಹುಡುಗಿ ಓಡೋಗ್ 3 ದಿನ ಆಯ್ತು, ಇನ್ನೂ ಅದು ಪತ್ತೆ ಆಗಿಲ್ಲ. ಅದೇ ಸರ್, ಈಗ ಏನಾಗಿದೆ, ಪೊಲೀಸರ ಮೇಲೆ ಬಹಳ ಪ್ರೆಷರ್ ಇದೆ. ಯಾವುದೇ ಇಂಥ ಪ್ರಕರಣ ಬಂದ್ರ ಏನೋ ನೀವು ಅವ್ರ ಮೇಲೆ ಆಕ್ಷನ್ ತಗೋಬೇಡ್ರಿ, ಅವ್ರಿಗೆ ಹೊಡಿಬೇಡ್ರಿ, ಅವ್ರಿಗೆ ಕಣ್ ಕಿಸೋದು ನೋಡ್ಬೇಡ್ರಿ. ಈ ರೀತಿ ಪೊಲೀಸರ ಮೇಲೆ ಇವರು ಒಂದ್ ತರಪ ನ್ಯಾಯ ಬಯಲು ಮಾಡ್ಲಕತ್ತಾರೆ. ಇದನ್ನೇ ನಾವು ಈಗ ಬಂದೈತಿ. ಇದು ಚುನಾವಣೆ ಅನ್ನೋದನ್ನೇ ಇಂಥದಕ್ಕೆ ಜನ ಬಂದು ಹೊರಗೆ ಬಂದು ಓಟ್ ಹಾಕಿದಾಗನೇ ಪರಿವರ್ತನೆ ಆಗ್ತದೆ. ಎಲ್ಲರೇ ನಾವು ಬರೀ ನಮ್ಮ ಮನೆಗೆ ಆಗಿತ್ತು ನೋಡ್ರಿ, ನ್ಯಾಯ ಏನೋ ಮಟ್ಟ ಮನೆಗೆ ಆಗಿತ್ತು, ನಾಳೆ ನಮ್ಮ ಮನೆಗೆ ಆಗ್ತದ್ರಿ. ಇದು ನಡೀದೆ. ಇದು ಪ್ರಿಯಾಂಕಾ ಖರ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರ್, ಅವ್ರು ಪ್ರಧಾನಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ ಅಂತ. ಇವ್ರೇನಂತಾರೆ ರಸ್ತೆ ಒಳಗೆ ಸ್ಟೇಟ್ಮೆಂಟ್ ಕೊಡೋದಂತಾರೆ ಬರೇ ಏನ್ ಮಾಡ್ಯಾರ? ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನ್ ಕೆಲಸ ಮಾಡ್ಯಾರ? ಅಲ್ಲಿಯೂ ಜಾತಿ ಮಾಡ್ತಾರೆ, ಅಲ್ಲಿಯೂ ಜಾತಿ. ಅಲ್ಲೇ ನಾವು ಸಾಮಾಜಿಕವಾಗಿ ಎಲ್ಲಾ ಸಮುದಾಯಗಳು ಕೊಡ್ಬೇಕಿಲ್ಲ. ಇವತ್ತ ನೀವು ಹೇಳ್ರಿ, ನೀವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನ್ ಕೆಲಸ ಮಾಡ್ರಪ್ಪ? ಏನೂ ಇಲ್ಲ. ನಿಮ್ಮ ಸಾಧನೆ ಹೇಳ್ರಿ. ಮೋದಿಯವರು ಈ ದೇಶಕ್ಕೊಂದು ತಪಸ್ಸು ಮಾಡ್ತಾರೆ, ಹೋರಾಟ ಮಾಡ್ತೀವಿ. ಒಂದು ಅಪವಾದ ಅದಾವ, ನಿಮ್ಮ ಮ್ಯಾಗ ಅಪವಾದ ಅದಾವ. ನರೇಂದ್ರ ಮೋದಿಯವರ ಇದಕ್ಕೆ ನೀವು ಸಮ ಅಲ್ಲ. ಅವರು ಭಾರತದ ಪ್ರಧಾನಮಂತ್ರಿ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಮ್ಗೆ ಗೌರವ ಐತೆ. ಒಬ್ರು ರಾಷ್ಟ್ರೀಯ ನಾಯಕರದ. ನೀವು ಬೇಕಾದಂಗೆ ನೀವು ಮಾತಾಡಿದ್ರ ನಾಳೆ ನಿಮ್ಮ ತಂದೆಯವ್ರಿಗೆ ಹಂಗೆ ಮಾತಾಡ್ತಾರೆ. ತಂದೆಯವ್ರಿಗೂ ನಿಮ್ಮ ತಂದೆಯವ್ರಿಗೆ ಗೌರವ ಸಿಗ್ಬೇಕಾದ್ರೆ ನರೇಂದ್ರ ಮೋದಿಗೂ ನೀವು ಗೌರವ ಕೊಟ್ಟು ಮಾತಾಡಿ. ಏನ್ ಬೇಕಾದೆ ಅಂದ್ರು ಅದೇನೋ ಹಿಂದಕ್ಕೆ ಒಂದು ಭಾಳ ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪ್ರಧಾನಮಂತ್ರಿ ಅಂತ. ಅವರು ಏನೋ ರಸ್ತೆ ಏನೋ ಬಹಳ ಅವಮಾನಕಾರಿಯಾಗಿ ಪ್ರಧಾನಮಂತ್ರಿಗಳು. ಅವರು ಒಂದು ಸಂವಿಧಾನಾತ್ಮಕವಾದಂತ ಹುದ್ದೆಯಲ್ಲಿ ಅವ್ರು ಮನಮೋಹನ್ ಸಿಂಗ್ ಇರಲಿ, ಎಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರಲಿ, ನಾವು ವಾಜಪೇಯಿ ಇದ್ದ ಇಂದಿರಾ ಗಾಂಧಿ ಅವ್ರಿಗೆ ಗೌರವಯುತವಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತೀವಿ. ಈಗ ಪ್ರಿಯಾಂಕಾ ಖರ್ಗೆನಿಂದ ಮಲ್ಲಿಕಾರ್ಜುನ್ ಖರ್ಗೆ ಸೋತು ಮತ್ತೆ